ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇನ್ನೊಂದು ಮೇನ್ ಬೋರ್ಡ್ IPO ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತದೆ. ನೋವಾ ಆಗ್ರಿಟೆಕ್ ಲಿಮಿಟೆಡ್ ತಮ್ಮ IPOನ ತರ್ತಾ ಇದ್ದಾರೆ. ನೋವಾ ಆಗ್ರಿಟೆಕ್ ಲಿಮಿಟೆಡ್ ಅಗ್ರಿಕಲ್ಚರಲ್ ಫೀಲ್ಡ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಮೇಜರ್ ಆಗಿ ಸಾಯಿಲ್ ಹೆಲ್ತ್, ಪ್ಲಾಂಟ್ ನ್ಯೂಟ್ರಿಷನ್, ಕ್ರಾಪ್ ಪ್ರೊಟೆಕ್ಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆಯೇ ಕಂಪನಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಒಂದು ಪ್ರಾಡಕ್ಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾರೆ. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಆಗುತ್ತೆ. ಹಾಗೆಯೇ ಬಹಳಷ್ಟು ಸೆಗ್ಮೆಂಟ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಸಾಯಿಲ್ ಹೆಲ್ತ್ ಪ್ರಾಡಕ್ಟ್ಸ್ಗಳು, ಕ್ರಾಪ್ ನ್ಯೂಟ್ರಿಷನ್ ಪ್ರಾಡಕ್ಟ್ಗಳು, ಪೆಸ್ಟಿಸೈಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. 629ಕ್ಕೂ ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಇವರೇನು ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಸೆಗ್ಮೆಂಟ್ಗಳಲ್ಲಿ ಕೂಡ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಆಲ್ರೆಡಿ ಇವರು ರಿಜಿಸ್ಟರ್ ಮಾಡಿದ್ದಾರೆ. ಕಂಪನಿಯಲ್ಲಿ 13 ಕಿಸಾನ್ ಮಿತ್ರಾಸ್, 253 ಕಿಸಾನ್ ಸೇವಕ್ಸ್ ಕೆಲಸ ಮಾಡ್ತಾರೆ. ಇವರು ರೈತರ ಜೊತೆಯಲ್ಲಿ ಡೈರೆಕ್ಟ್ ಕಾನ್ವರ್ಸೇಷನ್ಸ್ ಅನ್ನು ಮಾಡಿ ಅವ್ರಿಗೇನು ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಕಂಪನಿ ರೀಸೆಂಟ್ ಆಗಿ ನವಕಿಸಾನ್ ಸೇವಾ ಕೇಂದ್ರ ಅನ್ನುವಂಥ ಒಂದು ಕೋಆರ್ಡಿನೇಷನ್ ಸೆಂಟರ್ ಅನ್ನು ಕೂಡ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ 32 NKSK ಕೋಆರ್ಡಿನೇಟರ್ಸ್ಗಳು ಕಸ್ಟಮರ್ ಸಪೋರ್ಟ್ನ ರೀತಿಯಲ್ಲಿ ರೈತರ ಜೊತೆಯಲ್ಲಿ ಕಾನ್ವರ್ಸೇಷನ್ ಅನ್ನು ಮಾಡಿ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಬರುತ್ತೆ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಗ್ರಾಸ್ ರೂಟ್ ಲೆವೆಲ್ನಿಂದ ಪ್ರಾಬ್ಲಮ್ಸ್ ಅನ್ನು ಅರ್ಥ ಮಾಡ್ಕೋತಾರೆ. ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ ಅನ್ನು ಈ ಕಂಪನಿ ಪ್ರೊವೈಡ್ ಮಾಡ್ತಾರೆ. 215ಕ್ಕೂ ಹೆಚ್ಚಿನ ಎಂಪ್ಲಾಯೀಸ್ಗಳು ಸೇಲ್ಸ್ ಟೀಮ್ನಲ್ಲಿ ಕೆಲಸ ಮಾಡ್ತಾರೆ. ಅವರು ಇವರ ಪ್ರಾಡಕ್ಟ್ಸ್ಗಳ ಸೇಲ್ಸ್, ಡಿಸ್ಟ್ರಿಬ್ಯೂಷನ್ ಮತ್ತೆ ಪ್ರಾಡಕ್ಟ್ ಪ್ರಮೋಷನ್ ಅನ್ನ ಮಾಡ್ತಾರೆ. ಭೂಪರೀಕ್ಷಕ್ ಅನ್ನುವಂಥ ಸಾಯಿಲ್ ಟೆಸ್ಟಿಂಗ್ ಡಿವೈಸ್ ಅನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದರಿಂದ ಮಣ್ಣಿನ ಗುಣಮಟ್ಟತೆಯನ್ನು ಕೂಡ ತಿಳ್ಕೋಬಹುದಾಗುತ್ತೆ. ಇದು ಕೂಡ ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಈ ರೀತಿಯಲ್ಲಿ ಅಗ್ರಿಕಲ್ಚರಲ್ ಫೀಲ್ಡ್ ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರುತ್ತೆ. ನೋವಾ ಆಗ್ರಿಟೆಕ್ನ ಸ್ಟ್ರೆಂತ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಸಾಯಿಲ್ ಹೆಲ್ತ್ ರಿಲೇಟೆಡ್, ಪ್ಲಾಂಟ್ ನ್ಯೂಟ್ರಿಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿರುತ್ತೆ. ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ದು ಆ ಪ್ರಾಡಕ್ಟ್ಸ್ಗಳಿಗೆ ರಿಜಿಸ್ಟ್ರೇಷನ್ ಅನ್ನು ಕೂಡ ಕಂಪನಿ ಮಾಡಿಸಿದ್ದಾರೆ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಕೂಡ ಹೊಂದಿದ್ದು 11,500ಕ್ಕೂ ಹೆಚ್ಚಿನ ಡೀಲರ್ಸ್ಗಳು ಈ ಕಂಪನಿಯ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಅವರ ಮೂಲಕ ಪ್ರಾಡಕ್ಟ್ಸ್ಗಳನ್ನ ಬೇರೆ ಬೇರೆ ಸ್ಟೇಟ್ಗಳಿಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ನವಕಿಸಾನ್ ಸೇವಾ ಕೇಂದ್ರ ಪ್ರೋಗ್ರಾಮ್ನ ಮೂಲಕ ಇವರು ರೈತರ ಜೊತೆಯಲ್ಲಿ ಡೈರೆಕ್ಟ್ ಕಾನ್ವರ್ಸೇಷನ್ ಅನ್ನು ಮಾಡಿ ಸೌರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಕಸ್ಟಮೈಸ್ಡ್ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸ್ ಮತ್ತೆ ಪ್ರಮೋಟರ್ಸ್ ಅನ್ನ ಕಂಪನಿ ಹೊಂದಿದೆ. ಈ ಒಂದು ಫೀಲ್ಡ್ ನಲ್ಲಿ ಮ್ಯಾನೇಜರ್ಸ್ಗಳಿಗೆ, ಪ್ರಮೋಟರ್ಸ್ಗಳಿಗೆ 23 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಅವ್ರದೇ ಆದ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟಿ ಕೂಡ ಇದೆ. ಈ ಒಂದು R&D ಫೆಸಿಲಿಟಿನಲ್ಲಿ ಹೊಸ ಪ್ರಾಡಕ್ಟ್ಸ್ಗಳ ರಿಸರ್ಚ್ ಆಗ್ತಿರುತ್ತೆ. ಹಾಗೆ ಆ ಪ್ರಾಡಕ್ಟ್ಸ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಹಾಗೆ ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಳೆದ 3 ವರ್ಷಗಳಿಂದ ನೆಗೆಟಿವ್ ಕ್ಯಾಶ್ ಫ್ಲೋನ ಕಂಪನಿ ಡಿಕ್ಲೇರ್ ಮಾಡ್ತಿದೆ. ಹೆಚ್ಚಿನ ಒಂದು ಬಾರೋಯಿಂಗ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರೇನು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಪ್ರಾಡಕ್ಟ್ಸ್ಗಳಿಗೆ ಇವರು ಲೈಸೆನ್ಸ್ ಮತ್ತೆ ಪರ್ಮಿಟ್ಸ್ ಅನ್ನು ತಗೋಬೇಕಾಗುತ್ತೆ. ಸೊ ಈ ಒಂದು ಲೈಸೆನ್ಸ್ ಅಪ್ಲಿಕೇಶನ್ಗೆ ಹೆಚ್ಚಿನ ಒಂದು ಕಾಸ್ಟ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅಲ್ಲಿ ಅವರ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಡಿಫಾಲ್ಟ್ನ ಚಾನ್ಸಸ್ ಕೂಡ ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಯಾಕೆಂದರೆ ಡೈರೆಕ್ಟ್ ಫಾರ್ಮರ್ಸ್ಗಳ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಒಂದು ಬ್ಯಾಡ್ ಫಾರ್ಮಿಂಗ್ ಇಯರ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಯಾವುದೇ ಒಂದು ರೀಸನ್ನಿಂದ ಆಗಿರ್ಬೋದು. ಆಗ ಇವರ ರೆವೆನ್ಯೂ ಮತ್ತು ಪ್ರಾಫಿಟ್ನ ಮೇಲೆ ತುಂಬಾ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾವುದೇ ರೀತಿಯ ಪಾಲಿಸಿ ಚೇಂಜಸ್ ಗೌರ್ಮೆಂಟ್ನ ಕಡೆಯಿಂದ ಅನೌನ್ಸ್ ಆದರೆ ಅದರ ಒಂದು ಇಂಪ್ಯಾಕ್ಟ್ ಕೂಡ ಕಂಪನಿಯ ಮೇಲೆ ಬರುವಂಥ ಚಾನ್ಸಸ್ ಇದೆ. ಈ ರೀತಿಯ ಕೆಲವೊಂದಿಷ್ಟು ರಿಸ್ಕ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. IPO ಸೋಮವಾರ ಜನವರಿ 22ಕ್ಕೆ ಓಪನ್ ಆಗಬೇಕಾಗಿತ್ತು. ಬಟ್ ಅವತ್ತು ಮಾರ್ಕೆಟ್ ಹಾಲಿಡೇ ಡಿಸೈಡ್ ಆಗಿರೋದ್ರಿಂದ ಜನವರಿ 23ಕ್ಕೆ ಈ ಒಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಜನವರಿ 25ರವರೆಗೂ ಈ IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಕಟ್ ಆಫ್ ಪ್ರೈಸ್ 41 ಸೆಟ್ ಆಗಿದೆ. ಆ ಒಂದು ಕಟ್ ಆಫ್ ಪ್ರೈಸ್ನಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. 365 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 365 ಶೇರ್ಗಳಿಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,965 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗಳಿಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,94,545 ಬೇಕಾಗುತ್ತೆ. ಸೊ ನೀವು 13ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ ಜನವರಿ 29 ಆಗಿರುತ್ತೆ. IPO ಲಿಸ್ಟಿಂಗ್ ಡೇಟ್ ಜನವರಿ 31 ಆಗಿದೆ. ರೀಫಂಡ್ ಇನಿಸಿಯೇಷನ್ ಹಾಗೆಯೇ ಶೇರ್ಸ್ಗಳು ಡಿಮ್ಯಾಟ್ನಲ್ಲಿ ಕ್ರೆಡಿಟ್ ಆಗುವಂಥ ಡೇಟ್ ಜನವರಿ 30 ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಅಸೆಟ್ಸ್ ಮತ್ತೆ ರೆವೆನ್ಯೂ ನಮಗೆ ಸ್ಟೇಬಲ್ ಆಗಿ ಕಾಣಿಸುತ್ತೆ. ಕಂಪನಿಯ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ 6 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿದ್ರೆ 2022ಕ್ಕೆ ಅದು 13 ಕೋಟಿಗೆ ಇನ್ಕ್ರೀಸ್ ಆಗಿದೆ. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 20 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 11 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ.
ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಆದ್ರಿಂದ ನಮಗೆ ಇಯರ್ಲಿ 15-20 ಕೋಟಿಯ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನ ಅಬ್ಸರ್ವ್ ಮಾಡಿದಾಗ ಓಕೆ ಫಿನಾನ್ಷಿಯಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. IPO ಇಶ್ಯೂ ಸೈಜ್ 143 ಕೋಟಿ, ಒಂದು ಸಣ್ಣ ಸೈಜ್ನ IPO. ಫ್ರೆಶ್ ಇಶ್ಯೂ 112 ಕೋಟಿ ಆಗಿದ್ರೆ 32 ಕೋಟಿಯ ಆಫರ್ ಫಾರ್ ಸೇಲ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಈ 32 ಕೋಟಿಯ ಆಫರ್ ಫಾರ್ ಸೇಲ್ ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ ಅನ್ನು ಸೆಲ್ ಮಾಡ್ತಾರೆ. ಹಾಗೆ 112 ಕೋಟಿಯ ಫ್ರೆಶ್ ಇಶ್ಯೂ ಏನಿದೆ, ಸೊ ಇದನ್ನ ಕಂಪನಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಅವ್ರು ಏನು ಬಾರೋಯಿಂಗ್ಸ್ ಗಳನ್ನು ತಗೊಂಡಿದ್ದಾರೆ ಅಂದ್ರೆ ಡೆಟ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದಾಗುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. ಸಣ್ಣ ಸೈಜ್ ನ IPO 35% ಆಫರ್ ಇರೋದ್ರಿಂದ ಅಲಾಟ್ಮೆಂಟ್ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ಹತ್ರ ಇನ್ನೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಹೆಚ್ಚಿನ ಒಂದು ಡಿಮ್ಯಾಟ್ ಅಕೌಂಟ್ಸ್ ಇದ್ದರೆ ಒಳ್ಳೊಳ್ಳೆ IPOಗಳಲ್ಲಿ ನಿಮಗೆ IPO ಅಲಾಟ್ಮೆಂಟ್ ಇನ್ನಷ್ಟು ಈಸಿ ಆಗುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. NII ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 41 ರೂಪಾಯಿ ಸೆಟ್ ಮಾಡಿದ್ದಾರೆ. ಆ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಮಾರ್ಕೆಟ್ ಕ್ಯಾಪ್ 379 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಮೈಕ್ರೋ ಕ್ಯಾಪ್ನ ಕಂಪನಿ 500 ಕೋಟಿಗೂ ಕಡಿಮೆ ಮಾರ್ಕೆಟ್ ಕ್ಯಾಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅರ್ನಿಂಗ್ ಪರ್ ಶೇರ್ 3 ರೂಪಾಯಿ 27 ಪೈಸೆ ಡಿಕ್ಲೇರ್ ಆಗಿದೆ. 12-13ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 25-26ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ವ್ಯಾಲ್ಯೂಯೇಷನ್ ಖಂಡಿತವಾಗ್ಲೂ ಜಸ್ಟಿಫೈ ಆಗ್ತದೆ. ಒಂದು ಲೋವರ್ PEನಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಹಾಗೆ ಆಲ್ರೆಡಿ ಒಂದು ಸೆಗ್ಮೆಂಟ್ನಲ್ಲಿ ಬಹಳಷ್ಟು ಕಂಪನಿಗಳು ಕೆಲಸ ಮಾಡ್ತಿದ್ದಾರೆ. ಮೇಜರ್ ಆಗಿ ಅರ್ನಬಾ ಇಂಡಸ್ಟ್ರೀಸ್, ಬೆಸ್ಟ್ ಆಗ್ರೋ ಲೈಫ್ ಲಿಮಿಟೆಡ್, ಬಸಂತ್ ಆಗ್ರೋಟೆಕ್ ಲಿಮಿಟೆಡ್, ಏರಿಸ್ ಆಗ್ರೋ ಲಿಮಿಟೆಡ್, ಈ ರೀತಿಯಲ್ಲಿ ಬಹಳಷ್ಟು ಕಂಪನಿಗಳು ಕೆಲಸ ಮಾಡ್ತಿದ್ದಾವೆ. ಸೊ ಎಲ್ಲ ಕಂಪನಿಗಳು 20-30ರ PEಯಲ್ಲಿ ಟ್ರೇಡ್ ಆಗ್ತದೆ. ಬೆಸ್ಟ್ ಆಗ್ರೋ ಲೈಫ್ ಲಿಮಿಟೆಡ್ ಮಾತ್ರ 42ರ PEಯಲ್ಲಿ ಟ್ರೇಡ್ ಆಗ್ತಿರುವಂಥ ಕಂಪನಿ ಆಗಿರುತ್ತೆ. ಸೊ ಬಹಳಷ್ಟು ಕಾಂಪಿಟೇಷನ್ ಕೂಡ ಮಾರ್ಕೆಟ್ನಲ್ಲಿ ಇದೆ. ಹಾಗೆಯೇ ಜನರೇಟಿವ್ AI ಬೇಸ್ಡ್ ಬಹಳಷ್ಟು ಸ್ಟಾರ್ಟಪ್ಗಳು ಕೂಡ ಈಗ ಸಾಯಿಲ್ ಹೆಲ್ತ್ ಹಾಗೆಯೇ ನ್ಯೂಟ್ರಿಷನ್ ಪ್ಲಾಂಟ್ಗಳ ಬಗ್ಗೆ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಏರಿಯಾನಿಂದ ಕೂಡ ಕಂಪನಿಗೆ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ನೋವಾ ಆಗ್ರಿಟೆಕ್ನ IPO ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತು 20 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ 41 ರೂಪಾಯಿಯ ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 50% ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 7,000ಕ್ಕೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಬಟ್ ಕೇವಲ 143 ಕೋಟಿಯ IPO ಆಗಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗೆಯೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮೀಡಿಯಂ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬಹುದು. ಮೈಕ್ರೋ ಕ್ಯಾಪ್ನ ಕಂಪನಿ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಹೆಚ್ಚಾಗಿ ಇರುತ್ತೆ. ಬಿಸ್ನೆಸ್ ರಿಸ್ಕ್ಸ್ ಇದ್ರೂ ಕೂಡ ಟೆಕ್ನಾಲಜಿ ಬೇಸ್ ಮೇಲೆ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಗ್ರೋತ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ನೋವಾ ಆಗ್ರಿಟೆಕ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.